ನಮಸ್ತೆ. ಈ KGF ಮುನ್ಸಿಪಾಲಿಟಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. KGF ಮುನ್ಸಿಪಾಲಿಟಿ ಅಂದರೆ ಸಿಮೆಂಟ್ ರೋಡು, ತಾರ್ ರೋಡ್ ಬಗ್ಗೆ ಮೋರ್ ದನ್ 35 ವಾರ್ಡಲ್ಲಿ DC ಸರ್ ಒಂದು ವಿಸಿಟ್ ಕೊಡಲೇಬೇಕು. ಯಾಕಂದರೆ ಇಲ್ಲಿ AW ಇರಲ್ಲ, ಇಂಜಿನಿಯರ್ಸ್ ಯಾರು ಇರಲ್ಲ. ಒಂದು ರೋಡ್ ಹಾಕ್ತಾರೆ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಉದಾಹರಣೆ ಹೇಳ್ತಾರೆ, ಫಸ್ಟ್ ಕ್ಲಾಸ್ ನೋಡಿ, ಫಸ್ಟ್ ಕ್ಲಾಸ್ ಕಂಡೀಷನ್ ನೋಡಿ. 2 ತಿಂಗಳಿಗೊಂದು ರೋಡ್ ಹಾಕ್ತಾರೆ. 2 ತಿಂಗಳಲ್ಲಿ ತಾರ್ ರೋಡ್ ಹಾಕಿದ್ರೆ ಹೊರಗಡೆ ಜಲ್ಲಿ ಕಾಣಿಸ್ತಾ ಇದೆ, ಸಿಮೆಂಟ್ ರೋಡ್ ಹಾಕಿದ್ರೆ ಏನು ಹೊರಗಡೆ ಮೆಟೀರಿಯಲ್ಸ್ ಕಾಣಿಸ್ತಾ ಇದೆ. ಯಾವ ಥಿಕ್ನೆಸ್ ಅಲ್ಲಿ ಹಾಕ್ತಾರೆ, ಯಾವ ಮೆಟೀರಿಯಲ್ ಹಾಕ್ತಾರೆ, ಎಷ್ಟು ಸೈಜಲ್ಲಿ ಹಾಕ್ತಾರೆ, ಫಸ್ಟ್ ಆಫ್ ಆಲ್ ಅದು ಗೊತ್ತಾಗಬೇಕು. ಅವ್ರು ಹೇಳ್ಬೇಕು. ಕಮಿಷನ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಇಂಜಿನಿಯರ್ ಕೇಳಿನೇ ಅಂತಾರೆ. ಯಾವ ಥರ ಮುನ್ಸಿಪಾಲಿಟಿ? ಒಂದು ಪಾಯಿಂಟ್ ವೈಸ್ ಹೇಳ್ತೀನಿ. DC ಸರ್ ಗಮನಕ್ಕೆ, ಡಿಸ್ಟಿಕ್ ಮೇಯ್ನು ಬಾಸು DC ಅವರು, DC ಅವ್ರ ಗಣಕ್ಕೆ ಹೇಳ್ತಾ ಇರೋದು KGF ಮುನ್ಸಿಪಾಲಿಟಿ ರೋಡು, ತಾರ್ ರೋಡ್ ಹಾಕೋದು ಸರಿ ಇಲ್ಲ. ಸೆಕೆಂಡ್ ಪಾಯಿಂಟು, ಬೋರ್ವೆಲ್ ಪ್ರಾಬ್ಲಮ್ ತುಂಬ ಇದೆ, ನೀರು ಪ್ರಾಬ್ಲಮ್ ತುಂಬ ಇದೆ KGF ಅಲ್ಲಿ. ಏನಾದರೂ ಒಂದು ಕೇಳಕ್ಕೆ ಹೋಗಿದ್ರೆ ಅಲ್ಲಿ ಇಶ್ಯೂಗಳು ಬೇರೆ ಥರ ಹೇಳ್ತಾರೆ. ಮುನ್ಸಿಪಾಲ್ಟಿಯಲ್ಲಿ ಅವರು ಪಕ್ಕ ಆನ್ಸರ್ ಕೊಡಲ್ಲ. ಈ ಥರ ಸಮಸ್ಯೆಗಳು ತುಂಬ ಇರುತ್ತೆ. DC ಸಾರೇ ದಯವಿಟ್ಟು ಮುನ್ಸಿಪಾಲ್ಟಿ ವಿಸಿಟ್ ಮಾಡಿ. ಯಾಕಂದರೆ ಆಲ್ರೆಡಿ ಎನ್ಕ್ವೈರಿಗೂ ಒಂದು ಲೆಟರ್ ಬಂದಿದೆ, ಫಿಲ್ಮ್ ಮಾರ್ಕೆಟ್ ಮ್ಯಾಟರ್, ಆಮೇಲೆ ಮಾತಾಡ್ತೀನಿ. ಇದು ನಾವು ಬಂದಿರೋದು ರೋಡ್ ಮ್ಯಾಟ್ರಿಗೆ ಬಂದಿರೋದು. ತಾರ್ ರೋಡು, ಸಿಮೆಂಟ್ ರೋಡು ಮುನ್ಸಿಪಾಲ್ಟಿಯಲ್ಲಿ ಏನೋ. ಯಾಕಂದರೆ ಕೆಲವು SN/ST ಜನ ಸ್ಕಾಲರ್ಶಿಪ್ಪೇ ಕೊಟ್ಟಿಲ್ಲ. ಅದು ಒಂದು ಪೆಂಡಿಂಗ್ ಇದೆ. ಅದು ಯಾವತ್ತು ಕೊಡ್ತಾರೆ ನೋಡೋಣ. ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಕೊಡ್ತಾರೆ, ನಮ್ಗೆ ಡೌಟ್ ಬರುತ್ತೆ. ಆಯ್ತಾ? ಇಲ್ಲಿ ಈ ಸಂಸ್ಥೆಯಲ್ಲಿ KGF ಮುನ್ಸಿಪಾಲ್ಟಿಯಲ್ಲಿ ಇಂಜಿನಿಯರು ಇಲ್ಲಿ 3 ಜನ ಇರ್ತಾರೆ, 3 ಜನ ಮಾಲೂರು ಹೋಗ್ತಾರೆ. ಅವ್ರು ಏನು ಕೆಲಸ ಮಾಡ್ತಾರೆ? 3 days KGF, 3 days ಮಾಲೂರು. ಒಬ್ರು AW ಇಂಜಿನಿಯರ್ ಕ್ರೇನ್ ಇರ್ತಾರೆ. ಕ್ರೇನ್ ಯಾವತ್ತು ಬರ್ತಾರೆ, ಯಾವತ್ತು ಹೋಗ್ತಾರೆ, ಯಾವ ಊರಲ್ಲಿ ಇರ್ತಾರೆ ನಮ್ಗೆ ಗೊತ್ತಾ? DC ಸಾಹೇಬ್ರೆ, ನಮ್ಗೆ ಐಡಿಯಾವೇ ಇಲ್ಲ. KGF ಮುನ್ಸಿಪಾಲಿಟಿಯಲ್ಲಿ AW ಕ್ರೇನ್ ಬಂದು ಇಲ್ಲಿ ಯಾವತ್ತು ಬಂದು ಜಾಯ್ನ್ ಆಗಿದ್ದಾರೆ, ಯಾವತ್ತು ಬರ್ತಾರೆ, ಎಲ್ಲಿ ಹೋಗ್ತಾರೆ, ಅದು ಇಂಟಿಮೇಷನ್ ಇಲ್ಲ. ಅದು ಅಟೆಂಡೆನ್ಸ್ ಹಾಕ್ತಾರಾ, ಅಲ್ಲಾದ್ರೆ ಮನೆಯಿಂದ ಅಟೆಂಡೆನ್ಸ್ ಕೊಡ್ತಾ ಇದ್ರೆ ನಮ್ಗೆ ಐಡಿಯಾ ಇಲ್ಲ. ಅದೇ ಥರ ಕೆಲವು ಸ್ಟಾಫ್ಗಳು ಬರ್ತಾರೆ ಹೋಗ್ತಾರೆ 12 ಗಂಟೆ ಮೇಲೆ ಯಾರು ಇರ್ತಾರೆ ನಮ್ಗೆ ಐಡಿಯಾ ಇರೋದಿಲ್ಲ. ಯಾಕಂದರೆ ಇದು ನಾವು ಹೇಳಿದರೆ ತಪ್ಪು ಹೇಳ್ತಾರೆ. ಈ ಮಾಹಿತಿ ಬಂದು ಮುನ್ಸಿಪಾಲ್ಟಿಯಲ್ಲಿ ಹಿಂಗೆ ನಡೀತಾ ಇದೆ. ನಮ್ಗೆ ಏನು ಒಂದೇ ಒಂದು ದೊಡ್ಡ ಇಶ್ಯೂ, 35 ವಾರ್ಡಲ್ಲಿ ಎನ್ಕ್ವೈರಿ ಮಾಡಿಸ್ಬೇಕು. ಒಂದೊಂದು ವಾರ್ಡಲ್ಲಿ ಮುನ್ಸಿಪಾಲಿಟಿ ಫಂಡಲ್ಲಿ. ಯಾಕಂದರೆ ಇದು ಟ್ಯಾಕ್ಸ್ ಪೇಡ್ ಫಂಡು. ಬಾಬು ಯಾವಾಗ ಕೇಳಕ್ಕೆ ಬರ್ತಾರೆ ಅಂದರೆ ಇದು ಟ್ಯಾಕ್ಸ್ ಪೇಡು. ಜನ ಅದು ಟ್ಯಾಕ್ಸು ನಮ್ಗೆ ಹಕ್ಕಿರುತ್ತೆ ಕೇಳಕ್ಕೆ. ನಾನೊಂದು ಹ್ಯೂಮನ್ ರೈಟ್ಸಲ್ಲಿ ಇದ್ದೀನಿ, ನನಗೆ ಇನ್ನೂ ಹಕ್ಕಿರುತ್ತೆ ಕೇಳಕ್ಕೆ. ಯಾಕಂದರೆ ಒಂದು ಟ್ಯಾಕ್ಸ್ ಪೇಡಲ್ಲಿ ರೋಡ್ಗಳು ಟ್ಯಾಕ್ಸ್ ಪೇಡಲ್ಲಿ ಆಗ್ತಾ ಇರೋದು, ಅಲ್ಲಿ ಮಿಸ್ಯೂಸ್ ಹಾಕೊಂಡಿದ್ರೆ ತಪ್ಪಾಗುತ್ತಲ್ಲ. ಅದಕ್ಕೋಸ್ಕರ ನಮ್ಮ ಕಡೆದು ಏನು ಹೇಳ್ತಾ ಇದ್ದೀವಿ, ಕ್ಲಿಯರ್ ಕಟ್ಟಾಗಿ ಎನ್ಕ್ವೈರಿ ಮಾಡಬೇಕು ಮುನ್ಸಿಪಾಲ್ಟಿ. ಇನ್ನೊಂದು ಸಲ ಲೋಕಾಯುಕ್ತ ಬರಲೇಬೇಕಲ್ಲಿ. ಯಾಕಂದರೆ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ 2 ವೀಕ್ಸಲ್ಲಿ ಲೋಕಾಯುಕ್ತ ಬರ್ತಾರೆ. ಯಾವತ್ತು ಬರ್ತಾರೆ ನಮ್ಗೆ ಐಡಿಯಾ ಇಲ್ಲ. ಬರ್ತಾರೆ ಇಲ್ಲಿ. ಅದಕ್ಕಂದ್ರೆ ಬೇರೆ ಎನ್ಕ್ವೈರಿಗಳಿರುತ್ತೆ ಮುನ್ಸಿಪಾಲ್ಟಿಯಲ್ಲಿ. ಯಾಕಂದರೆ ಇದು ರೋಡ್ ಸಮಸ್ಯೆದಲ್ಲಿ ನನಗೆ DC ಸಾರು, ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ರು ಇಲ್ಲಿ ಬಂದು ಒಂದು ಸ್ಪೆಷಲ್ ಎನ್ಕ್ವೈರಿ ಮಾಡಬೇಕು. ಅವತ್ತು ಮುನ್ಸಿಪಾಲ್ಟಿ ಮಿನಿಸ್ಟರ್ ಬಂದಿದ್ದಾರೆ, ಅವತ್ತುಗಳು ಕೆಲವು ಇಶ್ಯೂಗಳು ಬಂದಿದೆ. ಅದು ನೆಕ್ಸ್ಟ್ ಇದರಲ್ಲಿ ನಾವು ಮಾತಾಡ್ತೀವಿ. ಯಾಕಂದರೆ ಇಲ್ಲಿ ತಾರ್ ರೋಡ್ ಹಾಕ್ತಾರೆ ಇಟ್ಕೊಳ್ಳಿ, ಸಿಮೆಂಟ್ ರೋಡ್ ಹಾಕ್ತಾರೆ. ಸಿಮೆಂಟ್ ರೋಡ್ ಯಾವ ಕಂಡೀಷನ್ ಇದೆ ಅವರು ಚೆಕ್ ಮಾಡಕ್ಕೆ ಹೋಗ್ಬಿಟ್ಟು. ಇಲ್ಲಿ ಪ್ರೆಸ್ ಅವ್ರು ಬಂದಿದ್ದಾರಲ್ಲ, ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಸಿಮೆಂಟ್ ರೋಡ್ ಹಾಕಿದ್ದಾರೆ ವಿತಿನ್ 2 ಮಂತಲ್ಲಿ ಹೊರಗಡೆ ಜಲ್ಲಿ ಕಾಣಿಸ್ತಾ ಇದೆ. ತಾರ್ ರೋಡ್ ಹಾಕ್ತಾರೆ, 2 ತಿಂಗಳಲ್ಲಿ ಜಲ್ಲಿ ಬರ್ತಾ ಇದೆ. ಹಂಗಂದ್ರೆ ಏನು, ಎಷ್ಟು ಥಿಕ್ನೆಸ್ ಅಲ್ಲಿ ಹಾಕ್ತಾರೆ? 1 mm ಹಾಕ್ತಾರೆ, 2 mm ಹಾಕ್ತಾರೆ, 3 mm ಹಾಕ್ತಾರೆ. ರೋಡ್ ಯಾವ ಕಂಡೀಷನ್ ಹಾಕ್ತಾರೆ? ಹಂಗಂದ್ರೆ ನಮ್ಗೊಂದು ಡೌಟು, ಈ ಕಾಂಕ್ರೀಟ್ ಜೊತೆಗೆ ಇವ್ರು ಏನು ಮಿಂಗಲ್ ಹಾಕ್ತಾರಾ, ಅವರಲ್ಲಿ ಸೆಟ್ಟಿಂಗ್ ಹೋಗ್ತಾರಾ? ಅನುಮಾನ ನಮಗೆ ಏನೋ ಕಣ್ಣಲ್ಲಿ ನೋಡಿಲ್ಲ. ಯಾಕಂದ್ರೆ ನಮ್ಗೊಂದು ಡೌಟ್ ಬರಲೇ ಬರುತ್ತೆ, ಪಬ್ಲಿಕ್ ಅಂದ್ರೆ ಡೌಟ್ ಬರಲೇ ಬರುತ್ತೆ. ಹಾಗೆ ಈ ಕಂಡೀಷನ್ ಇದೆ. ಮುನ್ಸಿಪಾಲಿಟಿ ಬಂದು DC ಸಾರ್ ತನಿಖೆ ಮಾಡಲೇಬೇಕು. ರೋಡ್ ವಿಚಾರದಲ್ಲಿ ತನಿಖೆ ಮಾಡಬೇಕು. ನೆಕ್ಸ್ಟ್ ಈ ಬೋರ್ವೆಲ್, ಲಾಸ್ಟ್ ಟೈಮ್ ಹೇಳಿದ್ದೀವಿ 582 ಬೋರ್ವೆಲ್ಸ್ ಇದೆ ಮುನ್ಸಿಪಾಲಿಟಿ ವಾರ್ಡಲ್ಲಿ. ಎಷ್ಟು ಬೋರ್ವೆಲ್ ಇದೆ? 35 ವಾರ್ಡಲ್ಲಿ ಮೋರ್ ದನ್ 582 ಸಮಥಿಂಗ್ ಇದೆ. 82 ಬಂದು ಅನ್ಕಂಡೀಷನ್ ಇದೆ. 500 ಬೋರ್ವೆಲ್ಸ್ ಇದೆ. ಎಲ್ಲಿ ನೀರು ಚೆನ್ನಾಗಿ ಬರುತ್ತೆ? ಎಲ್ಲ ಇಡೀ KGF ಅಲ್ಲಿ ಟೋಟಲ್ ಜನ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿಗೆ ಕ್ಯಾನ್ ತಗೊಳ್ತಾರೆ. ಇಡೀ ಚೆನ್ನಾಗಿ ಗೊತ್ತದು. ಹಂಗಂದ್ರೆ MLA ಕಷ್ಟಪಟ್ಟು ದುಡ್ಡು ಕೊಡ್ತಾರೆ. ಇಲ್ಲಿ ಆಗ್ತಾರೋರು ಯಾರು ಆಗ್ತಾರೆ, ಯಾವ ಕಂಡೀಷನ್ ಇದೆ, ಅವ್ರು ಎನ್ಕ್ವೈರಿ ಮಾಡಿಸ್ಬೇಕು.
500 ವಾರ್ಡಲ್ಲಿ ಯಾವ ಕಂಡೀಷನ್ ಇದೆ, ಬೋರ್ವೆಲ್ ಎಷ್ಟು ರನ್ನಿಂಗ್ ಆಗ್ತದೆ, ಅವ್ರಿಗೆ ಎವ್ರಿ ಮಂತ್ 7.5 lakhs 8 lakhs ಸ್ಯಾಲ್ರಿ ತರ ಮುನ್ಸಿಪಾಲಿಟಿ ಕಡೆಯಿಂದ ಬಿಲ್ ಹೋಗುತ್ತೆ. ಸ್ಯಾಲ್ರಿ ಕಡೆ ಡಿ ಸಿ ಸಾರ್ ದಯವಿಟ್ಟು ಡಿ ಸಿ ಸಾಹೇಬರು ಒಳ್ಳೆಯವರು, ರವಿ ಸಾರ್ 7.5 ಲಕ್ಷ ಏನಿಗೆ ಕೊಡ್ತಾ ಇದ್ರೆ ಸರ್ ಅವ್ರಿಗೆ? ನಂದು ಒಂದು ಪಾಯಿಂಟ್, 7.5 ಲಕ್ಷ ಸರಿ. ಮಂತ್ಲಿ ಯಾವ ಬೋರ್ವೆಲ್ ಅನ್ಕಂಡೀಷನ್ ಇದೆ, ಯಾವ ಬೋರ್ವೆಲ್ ರಿಪೇರ್ ಆಗಿದೆ, ಎಷ್ಟು ಪೈಪ್ಗಳು ರಿಪೇರ್ ಆಗಿದೆ, ಎಷ್ಟು ಮೋಟರ್ ರಿಪೇರ್ ಮಾಡಿದ್ದಾರೆ, ಇದೆಲ್ಲ ಇದು ಮೆಟೀರಿಯಲ್ಸ್ ಅಪ್ ಟು 2023 ಇಂದ ಈ ಮೆಟೀರಿಯಲ್ಸ್ ಎಲ್ಲಿ ಬರುತ್ತೆ, ಎಲ್ಲಿ ಸಿಗುತ್ತೆ? ಅವ್ರ ಹತ್ರ ಮುನ್ಸಿಪಾಲಿಟಿಲಿ ಕೊಡ್ಬೇಕಲ್ಲ, ಯಾಕಂದ್ರೆ ಮುನ್ಸಿಪಾಲಿಟಿ ಇದು ಟೇಕ್ ಓವರ್ ಮಾಡ್ತಾ ಇರೋದು, ಮುನ್ಸಿಪಾಲಿಟಿ ಕಡೆಯಿಂದ ಮೇನ್ ಸ್ಯಾಲ್ರಿ ಕೊಡ್ತಾ ಇರೋದು. 7.5 ಲಕ್ಷ ಅಂದ್ರೆ ಸುಮ್ಮನೆ ಇರಲ್ಲ. ಹಂಗಂದ್ರೆ ಇವ್ರಿಗೆ ಕೊಟ್ಬಿಟ್ಟು ಇವ್ರ ಜೊತೆಗೆ ದೇವಸ್ಥಾನ ಹೋಗ್ತಾರೆ ಅವರು. ಕೆಲವರು ಹೋಗಿದ್ದಾರೆ, 4 ದಿನ ಲೀವ್ ಆಗಿಬಿಟ್ಟು ಕೂಡ ಅವತ್ತು ನಾನು ಕಂಪ್ಲೇಂಟ್ ಶುರು ಮಾಡಿದ್ರಿ. ಇವ್ರ ಜೊತೆಗೆ ಹಂಗೆ ಹೋಗ್ತಾರೆ. ಇವರು ಎಲ್ಲ ಇಡೀ ಚೆನ್ನೈಯಲ್ಲಿರೋದು ಎಷ್ಟು ದೇವಸ್ಥಾನ ಅಷ್ಟು ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಇದು ಯಾವ ರೀತಿಯಲ್ಲಿ ಡಿ ಸಿ ಸಾಹೇಬ್ರೆ? ಯಾಕಂದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೀವೇ ದೊಡ್ಡವರು, ನಮ್ಗೆ ನೀವೇ ದೊಡ್ಡವರು. ಇಲ್ಲಿ ಎನ್ಕ್ವೈರಿ ಮಾಡಿ ಇವ್ರ ಮೇಲೆ ತನಿಖೆ ಮಾಡಲೇಬೇಕು. ಬೋರ್ವೆಲ್ಲು, ಟಾರ್ ರೋಡು, ಸಿಮೆಂಟ್ ರೋಡು ಇದೆಲ್ಲ ಎನ್ಕ್ವೈರಿ ಮಾಡಬೇಕು. ನನ್ನ ಮುಖಾಂತರ ಹೇಳ್ತಾ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಬೇರೆ ನನ್ನ ಡೌಟ್ ಅವ್ರು